Hey guys, welcome to my new vlog guys. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು. Guys, ನಾನು ಈಗ ಚಾಲು ಮಾಡಿದೆ ಬಟ್ ವಿಡಿಯೋ ಐತಲ್ಲ ಗೈಸ್, ಡೈಲಿ ಮಾಡಬೇಕು. ಏನ್ ಮಾಡ್ಲಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಡೈಲಿ ಒಂದು ಕಂಟೆಂಟ್ ಹುಡ್ಕೋಬೇಕಾಗಿತ್ತು. ನೋಡೋಣ ಇದರಿಂದ ಒಳ್ಳೇದಕ್ಕತ್ತೀವಿ ಕೆಟ್ಟದಕ್ಕತ್ತೀವಿ, ಮುಂಚಲೋ ಕೂತೀವಿ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಮಾಡಾಕತ್ತಾನ. ಮತ್ತು ವಿಡಿಯೋಕ್ಕೆ ವ್ಯೂಸು ಬರೋದು, ಸಬ್ಸ್ಕ್ರೈಬ್ಸು ಬರೋದು, ಇದು ಏನಾಗೈತೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಸುಮ್ಮನೆ ಹಾಕೋದು ಕನ್ಸಿಸ್ಟೆನ್ಸಿ ಅಂತ ಇರ್ತಲ್ಲ. ಹಂಗೆ ಡೈಲಿ ಒಟ್ಟು ವಿಡಿಯೋ ಹಾಕಾಕತ್ತಾನ. ಒಂದು 182 ವಿಡಿಯೋ ಆದವು. 182 ವಿಡಿಯೋಗೂ 10 ಮಂದಿ ದಾಟುವಲ್ಲ. ಯಾಕೆ ನಂಗೆ ಗೊತ್ತಿಲ್ಲ. 61 ಮಂದಿ ಇದೆ ಸಬ್ಸ್ಕ್ರೈಬರ್. ಮುಂದೆ ಯಾರು ಸಬ್ಸ್ಕ್ರೈಬರು ಬರಲ್ರಿ. ಯಾಕೆ ಏನಾಗೈತೆ ಅನ್ನೋದು ನನಗೂ ಗೊತ್ತಿಲ್ಲ. ನೋಡು, ನಾ ಈಗ ಯೂಟ್ಯೂಬಿಂದ ಯಾರ್ಯಾರು ಕೇಳ್ಬೇಕಂದ್ರೆ ಯೂಟ್ಯೂಬ್ದಾರು ನನಗೆ ಯಾರಿಗೂ ಗೊತ್ತಿಲ್ಲ. ಏನಾಗೈತೆ ಅಂದ್ರೆ ವಿಡಿಯೋ ಯಾಕೆ ವ್ಯೂಸ್ ಬರೋಲ್ಲ, ಯಾಕೆ ನೋಡುವಲ್ರಿ. ಯೂಟ್ಯೂಬ್ ಅವ್ರದ್ದು YT ಸ್ಟುಡಿಯೋ ಅಂತ ಇರುತ್ತೆ. ಅದ್ರೊಳಗೆ ಏನಾರ ಆನ್ ಐತಿ ಆಫ್ ಐತಿ, ವ್ಯೂಸ್ ಬರ್ಲದಕ್ಕೆ, ಸಬ್ಸ್ಕ್ರೈಬ್ ಬರ್ಲದಕ್ಕೆ ಒಟ್ಟ ನೋಡವಲ್ರಿ ಗೈಸ್. ವಿಡಿಯೋ ಒಬ್ರು ಯಾರು ನೋಡವಲ್ರಲ್ಲ. ಹಂಗಾಗಿ ಏನಾಗೈತೆ ಅನ್ನೋದು ನಂಗೂ ಗೊತ್ತಿಲ್ಲ. ಅದನ್ನ ಕಾಂಟ್ಯಾಕ್ಟ್ ಮಾಡತ್ತಾನೆ. ಈಗ ಯಾರ ಚಲೋ ಇವ್ರು ಇಲ್ಲಿ ಹುಬ್ಳಿ ಧಾರವಾಡ ಇದ್ದಾರನ್ನ ಯೂಟ್ಯೂಬರ್ ನೋಡತ್ತಾನ. ಯಾಕೆ ಏನಾಗೈತೆ ಅಂತಂದು ಅವ್ರಿಗೆ ತೋರಿಸ್ಬೇಕಂತ. ಬಟ್ ಯಾರು ಸಿಗಲ್ರಿ. ನೋಡೋಣ, ಹಂಗಾರ ಸಿಕ್ಕರು ದೌಡ್ ತೋರಿಸಿ ನನ್ನ ಯೂಟ್ಯೂಬ್ ಚಾನಲ್ ಏನೈತೆ ಅಂತ ನೋಡ್ಬೇಕು. ಬಟ್ ಏನ್ ಆಗ್ಲಿ ಬಿಡ್ಲಿ, ಒಟ್ಟು ಡೈಲಿ ವಿಡಿಯೋ ಹಾಕ್ತಾನೆ ಗೈಸ್. ಕನ್ಸಿಸ್ಟೆನ್ಸಿ ಅನ್ನೋದು ಗ್ಯಾರಂಟಿ ಬಿಡಂಗಿಲ್ಲ. ಮಾಡೇ ಮಾಡ್ತಾನೆ ಡೈಲಿ ವಿಡಿಯೋ. ಈಗ ಏನಾಗೈತೆ ಅಂದ್ರೆ ಒಂದು 3 ದಿನ ಆಯ್ತು ಗೈಸ್. ಈಗ ನಮ್ದು ಒಂದು ಪೋಸ್ಟಿಗೆ ಅಮೌಂಟ್ ತುಂಬುದು ಪೋಸ್ಟ್ ಆಫೀಸಿಗೆ. ಈಗ ವಾರ ಮನ್ಯಾಗ ಹುಡುಕ್ಯಾರ, ಒಳ್ಳೆ ಪೋಸ್ಟ್ ಆಫೀಸ್ನಾಗ ಅವ್ರು ಕೇಳ್ಯಾರ ಪೋಸ್ಟ್ ಮಾಡ್ರನ ಇಲ್ಲ ಬೇ ಹೋಗ್ತೀನಿ ತುಂಬೈತಿ, ನೀವು ಅಮೌಂಟ್ ಬುಕ್ಕ ತಗೊಂಡ್ ಹೋಗಿರ್ ಸಹಿ ಮಾಡಿಸ್ಕೊಂಡ್ರ ಅಂತಂದಾರ. ಈಗ ಮನಿ ಇಲ್ಲ. ಹುಡುಕ್ಯಾಡಿದೆ ನಾನು. ನಿನ್ನ ನೈಟ್ ಹುಡುಕ್ಯಾಡಿದೆ. ಬಟ್ ಈಗ ಮತ್ತೆ ಊಟ ಮಾಡಿ ಇಲ್ಲ ನೀವು ಹುಡ್ಕೋಬೇಕಂತ ಅಂದ್ರ ವಾರ. ಈಗ ಇಲ್ಲಿ ಅರ್ಬಿ ಗಂಟೆನಾಗ ಇಟ್ಟಾರಂತಂದ ಇಡೀ ಅರ್ಬಿ ಗಂಟೆಲ್ಲ ತೆಗೆದು ಹೋಗಿದೆ. ಇದರ ಇದೇನೋ ಲಾಲಿ ಬಾಟ್ಲಿ ಐತಿ ಗೈಸ್. ಈ ಲಾಲಿ ಬಾಲ್ ಇಲ್ಲಿ ಇಡೋಣ. ಈ ಲಾಲಿ ಬಾಟಿ ಹೆಂಗಂದ್ರೆ ಒಂದ್ ನಮ್ಮವ್ರ ಇದೆ ಅರ್ಜೆಂಟ್ ಹೊಂಟಿದ್ರೆ ಗಂಟೆ ಇಡಪ್ಪ ಅಂತ ತೆಗೆದಿಡ ಅಂದಿದ್ರೆ ಅರ್ಬಿ ಗಂಟಿನ ಬಾಕ್ಸ್ ಮಾಡಿ ಅದ್ರ ಮ್ಯಾಲ ಇಟ್ಟಿದ್ದೆ. ಅಲ್ಲೇ ತೆಳಗ್ ಹೋಗೈತಿ. 2.5 ತಿಂಗಳ ಆಗಿತ್ತು ಕಳೆದ. ಸಿಕ್ಕಿದ್ನಿಲ್ಲ, ಹೊಸ ತಂದಾರ ಹೋಗಾರ. ಬಟ್ ಈಗ ಸಿಕ್ಕ ನಾವ್ ಏನೋ ಹುಡ್ಕಾಕ ಹೋಗಿ ಏನೋ ಸಿಕ್ತೈತಿ ಅಂತಾರಲ್ಲ, ಹಂಗಾಗೈತಿ. ಇವೆಲ್ಲ ನಮ್ ನ್ಯೂಸ್ ಪೇಪರ್. ನಾ ಅವಾಗೆಲ್ಲ ನ್ಯೂಸ್ ಪೇಪರ್ ಹಾಕಿಸ್ಕೊತಿದ್ದೆ. ಬಟ್ ಇವಾಗ ಬಿಟ್ಟಾನು. ಹಂಗಾಗಿ ಮೈ ತುಂಬಾ ನ್ಯೂಸ್ ಪೇಪರ್ ಆಗ್ಬಿಟ್ಟು ಇದನ್ನ ಇಲ್ಲೇ ತೆಗೆದಿಡೋಣ. ಹಾಕಿಸ್ಕೊಂಡೆ ನ್ಯೂಸ್ ಪೇಪರ್. ಅಂದ್ರೆ ಅವಾಗ ಇದಕ್ ಹೋಗಿದ್ದೆ, ಹೊಲ ಕಬ್ಬಿಗೆ ಪೈಪರ್ ಹಚ್ಚಕ್ ಹೋಗಿದ್ನಲ್ಲ. ಆ ಒಂದಿಷ್ಟು ದಿನ ನನಗೆ ಪೇಪರ್ ಓದಲ್ಲ ಅಂತ ಹಾಕಿಸ್ಕೊಂಡ ಕಾಲೇಜಿಗೆ ದೌಡ್ ಹೊಂಟೆ. ಅವಾಗ ಒಂದ್ 2-3 ತಿಂಗಳ ಲೇಟ್ ಆಗುತ್ತೆ. ಆ ಕಡೆಯಿಂದ ಕಾಲೇಜ್ ದೌಡ್ ಹೊಂಟೆ. ಲೇಟ್ ಆಗಿ ಬಂದು ಓದೋಕಾಗಲಿಲ್ಲ. ಹಿಂಗಾಗಿ ಬ್ಯಾಗ್ ಅಂತಂದು ಬಿಟ್ಟೆ. ಪೇಪರ್ ಹಾಕಿಸ್ಕೊಂಡೆ. ಈಗ ಏನಾಗೈತೆ ಅಂದ್ರೆ ಇವನ್ ಇಷ್ಟು ಇಲ್ಲಿ ಇದ್ದಿದ್ದ ಅರ್ಬಿ ಎಲ್ಲ ಇಲ್ಲಿ ತಗೊಂಡೀಗ ಮನಿ ಹರ್ಕೊಂಡ್ರೆ ಇಷ್ಟು ಅರ್ಬಿ ಒಗದಾನ. ಬಟ್ ಯಾಕೆ ಹೋಗ್ರ ಅಂತಂದ್ರೆ ಪೋಸ್ಟ್ ಆಫೀಸಿನ ಬುಕ್ ಎಲ್ಲಿ ಅಂದ್ರು ಚೀಲ್ದಾಗ ಹುಡುಕಿದೆ. ಇಲ್ಲಿಲ್ಲ, ಗುಣ್ಣಾಗಿಲ್ಲ, ಅಲ್ಲಿಲ್ಲ, ಇಲ್ಲಿನೂ ಇಲ್ಲ. ಅಲ್ಲಿ ದೇವ್ರ ಕೋಣ ನೋಡಿದ್ರ ಅಲ್ಲಿ ಒಟ್ಟೆ ಎಲ್ಲಿ ಸಿಗೋಲ್ಲ. ಪೋಸ್ಟ್ ಮಾನ್ ಮನ್ಯಾಗೂ ಇಲ್ಲ ಅಂತ. ಹಿಂಗಾಗಿ ಏನ್ ಸಿಗ್ತದ, ಏನ್ ದೊಡ್ಡದು. ಈಗ ಅರ್ಬಿ ಗಂಟ ಅದ್ರ ಮ್ಯಾಲ ಒಂದೊಂದೇನೋ ಜಾಯಿನ್ ನಾನ ಬರಾವ ಅದ್ರ ಮ್ಯಾಲ ಇಟ್ಟು ಬಿಡ್ತಿದ್ದೆ. ಇಟ್ಟಿಟ್ಟು ನೋಡಿ ಗಾಯ್ಸ್. ಹಿಂಗ ಇದ್ರ ಬುಡ್ದಾಗೆಲ್ಲ ನೋಡಾತೀವಿ ಎಲ್ಲಿ ಸಿಗವ ಬುಕ್. ಈ ತರ ಆಗ್ಬಿಟ್ಟಿದ್ ಎಲ್ಲ ನ್ಯೂಸ್ ಪೇಪರ್. ಅವು ಬುಕ್ಕಿಗೆ ಅಥವಾ ಎದಕ್ಕಾರ ಬರ್ತಾವಂತಂದ ಇಟ್ಟಾನ ಹಾಕ್ಬೇಕು. ಅವನ್ನ ಯಾರ ಕೇಳಿದವ್ರಿಗೆ ಬುಕ್ಕಿಗೆ ಹಾಕಾಕ ಕೊಡ್ಬೇಕು. ಬಟ್ ಏನೋ ಅವನ್ನ ಪೇಪರ್ನ ಕಚ್ಚಾ ನಾವು ಬರ್ದಿದ್ದು ಓದಿದ್ದವನ್ನೆಲ್ಲ ಮಾರಬಾರ್ದಂತ ಹಿಂಗಾಗಿ ಅದಕ್ಕೂ ಎಲ್ಲಿ ಕೊಟ್ಟಿಲ್ಲ.
ತಗೋಬಹುದು ಬಟ್ ಮಾರಬಾರ್ದು ಅಂತಂದ ಹಿಂಗಾಗಿ ಹೋಲ್ಬಿಡಂತಂದು ಅಷ್ಟ ಮನ್ಯಾಗ ಇಟ್ಟ. ಯಾರು ಹುಡುಗರು ಕೇಳ್ತಾರ ನಮ್ಮ ಮನ್ಯಾಗ ಎಲ್ಲ ಪೇಪರಿಗೆ ಇರೋ ಬುಕ್ಕಿಗೆ ಹಾಕಕ್ ಕೊಡಂದ ಅವ್ರಿಗೆ ಒಂದೊಂದು 2 ಕ್ವಾರ್ಟರ್ ಆತ. ಈಗ ಪೋಸ್ಟಿನ ಬುಕ್ ಹುಡುಕರ ಒಂದು ದೊಡ್ಡ ಇದು ಆಗ್ಬಿಟ್ಟತಿ. ಏನಂದ್ರೆ ಅದು ದೊಡ್ಡ ಕಷ್ಟ ಆಗ್ಬಿಟ್ಟತಿ. ಎಲ್ಲಾ ಮನಿ ಎಲ್ಲಾ ಹರಿಬಿಟ್ಟನಿ. ಎಲ್ಲಾ ಡ್ರೆಸ್ ಇರಾಗಿಟ್ಟಿರೆಲ್ಲ ಪೂರ ಸುರುವಿನೀಗ ಇವ್ ಒಂದೊಂದ ಜಾಡಿಸಿ ಬಾಕ್ಸ್ನಾಗ ಹೊಳ್ಳಿ ಇಡ್ಬೇಕು. ಆಮೇಲೆ ಕಸ ಇದು ಪಡ್ಸಲಿ ಅಡ್ಗೆ ಮನಿ ಕಸ. ಇದು ನೋಡಿ, ಇದು ಮೊದ್ಲು ಹೆಂಗ ಆಕಿತ್ತಂದ್ರ ಕಾಲೇಜ್ ಹೋಗಿ ನಾನು ಅವ್ರಂಗ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ನಾನು ಒಂದ್ ಕೆಲ್ಸಕ್ಕೆ ಹೋಗ್ಬೇಕು, ಡೈಲಿ ಹೋಗ್ಬೇಕು, ಡೈಲಿ ಏನ ಮಾಡ್ಬೇಕಂತಿದ್ದೆ. ಬಟ್ ಈಗ ಅರ್ಥ ಆಯ್ತು ಕಾಲೇಜ್ ಲೈಫ್ ಅನ್ನೋದು. ಅವಾಗ ಹೋಗಿದ್ದೆ ಕಾಲೇಜ್ ಕಲಿಯೋದು, ಎಲ್ಲ ಕ್ಯಾಂಟೀನ್ ಊಟ ಮಾಡೋದು, ಫ್ರೆಂಡ್ಸ್ ಕೂಡ ಅಲ್ಟೆ ಮಾಡೋದು ಬರೋದಾಕಿತ್ತು. ಬಟ್ ಈಗ ಹಂಗಲ್ಲ, ನಮ್ ಕೆಲಸ ಮನಿ ಇದು ವಿಡಿಯೋದ ಎಡಿಟಿಂಗ್ ಬೇರೆ ಏನಾರ ಕಲೀದು ಇದಾಗ್ಬಿಟ್ಟತಿ. ಬಟ್ ಕಲ್ತಿದ್ ಮಾಡಾಕತ್ರು ಮುಂದ ಆಗಲ್ಲ. ಯಾಕೆ ಏನಾಗಿತ್ತು ನೋಡಕ್ ಹೋಗ್ತಿರ್ ನಮ್ಗೆ ಸಾಕಾಗಿ ಹೋಗ್ಬಿಟ್ಟತಿ. ನೋಡ್ತಾನೆ ಇದ್ನ ಯಾರಿಗಾರು ತೋರಿಸ್ತಾನೆ ಯೂಟ್ಯೂಬ್ ಇಂದ ಇಲ್ಲ ನಾ ಹಿಂಗಾಗೈತೆ ಅಂತ ಅಂದ್ರೆ ಬಿಡೋ ಸ್ಟೇಜ್ ಐತಿ. ಯಾಕಂದ್ರೆ ಅವ್ರು ಮಾಡೋಷ್ಟು ಮನುಷ್ಯ ಮಾಡ್ತಾರೆ. ಯಾಕೆ ಡೈಲಿ ಮಾಡಾಕತ್ತೇವ ಒಂದ್ ಇದು ಏನಾದ್ರು ಇರ್ಬೇಕಲ್ಲ. ಒಂದು ಸಬ್ಸ್ಕ್ರೈಬರ್ ಬರೋವಲ್ರಿ ಹೆಂಗ ಯಾರು ಬಿಟ್ಟಾರು ಸಬ್ಸ್ಕ್ರೈಬ್ ಮಾಡಂತ ಹೇಳಂಗಿಲ್ಲ. ಈಗ ಹೇಳಿರ್ ಬಟ್ ಅವ್ರು ಅವತ್ತು ಮಾಡ್ತಾರ. ಬಟ್ ಅವ್ರಿಗೆ ಸರಿ ಅನ್ಸ್ಲಿಕ್ಕ ಒಬ್ರು ಸಬ್ಸ್ಕ್ರೈಬರ್ ಒಂದು ವ್ಯೂಸ್ ನೋಡ ಏನಾಗಿತ್ತ ನಂಗ ಗೊತ್ತಿಲ್ಲ. ಭಾಳ ನೋಡಾಕತ್ತಾನೆ. ಯಾಕಂದ್ರೆ ಕೆಲ್ಸದೊಳಗ ಆಗ್ಬಿಡ್ಲು. ನಾ ಅಲ್ಲಿ ಕೆಲ್ಸಕ್ಕೆ ಹೊಂಟಾನಲ್ಲ, ಮುಂಜಾನೆ ಹೋಗ ಈಗ ಮಧ್ಯಾಹ್ನ ಮತ್ತೆ ಸಾಯಂಕಾಲ ಒಂದು ಹೋಗ್ಬೇಕು. ಅದಕ್ಕೆ ಮುಂದಿನ ವಾರ ಹುಬ್ಬಳ್ಳಿಗೆ ಹೋಗುದೈತಿ. ಮೊದಲು ಡೈಲಿ ಹೋಗಿದ್ದೆ ಹುಬ್ಬಳ್ಳಿಗೆ, ಕಾಲೇಜ್ ಮುಗಿದ್ಗಳಿಗೆ ಇಲ್ಲ ಏನಿದ್ರು ಮುಂದಿನ ವಾರ 2 ದಿನ ಬಿಟ್ಟ ನೋಡ್ರಿ. ಯಾಕಂದ್ರೆ ಮೊದ್ಲು ಕೆಲ್ಸ ಅಲ್ಲ ಗೈಸ್, ನಾವ್ ಮಾಡೋ ಕೆಲ್ಸ ಫಸ್ಟ್ ಮಾಡ್ಬೇಕು, ಆಮೇಲೆ ಹೋಗೋದು ಬರೋದು ಇದ್ದಿದ್ದೆ. ಅದಕ್ಕೆ ಮುಂದಿನ ವಾರಾಗ ಹುಬ್ಬಳ್ಳಿಗೆ ಹೋಗೋದೈತಿ. ಅವಾಗ ಹೋಗಿ ಎಲ್ಲಾ ಒಂದ್ಕಿಲ ಕೆಲ್ಸ ಮುಗಿಸ್ಬೇಕಂತಾನ. ಬಟ್ ಅವತ್ತೇನಾಕೈತಿ ಇನ್ನೂ ಗೊತ್ತಿಲ್ಲ. ನೋಡೋಣ, ಸ್ಟಾರ್ಟ್ ಮಾಡೋಣ ಈ ಜರ್ನಿ 0 to ಆಗೈತಿ. ಮುಂದೆ ಏನಾಗತ್ತೆ ಗೊತ್ತಿಲ್ಲ. ಮುಂದಿನ ನಂಗೆ ನನಗೆ ಬೇಕಾಗಿಲ್ಲ. ಬಟ್ ಈಗ ಯಾಕಂದ್ರೆ ಬರೀ 11 ವಿಡಿಯೋ 10 ವಿಡಿಯೋಗ 500-600 ಗಟ್ಲೆ ಸಬ್ಸ್ಕ್ರೈಬ್ರು, 10,000 ಗಟ್ಲೆ ವ್ಯೂಸ್. ನಾನು 182 ವಿಡಿಯೋ ಆದ್ರೂ 10 ಮಂದಿ ನೋಡಿಲ್ಲ. 10 ಮಂದಿ 100 ಮಂದಿ ಶಾರ್ಟ್ ವಿಡಿಯೋಸ್ 1600 ಮಟ ಹೊಡೈತಿ. ಬಟ್ ಇದರದ ಲಾಂಗ್ ವಿಡಿಯೋ ನಾ ಡೈಲಿ ಲಾಂಗ್ ವಿಡಿಯೋ ಹಾಕ್ತಾನೆ. ಬಟ್ ಶಾರ್ಟ್ ವಿಡಿಯೋಸ್ ಲೇಟಾಗಿ ಹಾಕಿರೋದ್ರಿಂದ ಶಾರ್ಟ್ ವಿಡಿಯೋಸ್ ಏನ್ ಮಾಡೋಣ, ಲಾಂಗ್ ವಿಡಿಯೋಸ್ 100 ಮಂದಿ ಮೇಲೆ 195 ಮಂದಿ ಮೇಲೆ ಒಂದ್ ವಿಡಿಯೋ ಓಡಿದ. ಬರೋಬ್ಬರಿ 6-7 ತಿಂಗಳಾಯ್ತು. ಹೆಂಗಾಗಿರ್ಬೋಡ್ರಿ ವಯಸ್ಸು, ನನಗಂಕೆ ಬೇಜಾರಾಗ್ಬಿಟ್ಟೈತಿ. ಹಿಂಗಾಗಿ ನಮ್ಮವ್ರ ಏನ ಹೇಳಿರು, ನಾವೆಲ್ಲ ಮುಂದೆ ನಾಳೆ ಮಾಡ್ತಂದ್ವಿ ಸುಮ್ಮನೆ ಹೇಳೋದಾಗೈತಿ. ನಾಳೆ ಮಾಡ್ತೇನೆ ಇಲ್ಲ ಆಮೇಲೆ ಮಾಡ್ತೇನೆ. ಒಟ್ಟು ನಾನು ಏನಾರ ಅವ್ರ ಕೆಲಸ ಮಾಡೋದು ಅವ್ರ ಕಾಂಟ್ಯಾಕ್ಟ್ ಆಕತಿ, ಅವ್ರೊಂದು ಕಂಟೆಂಟ್ ಆಕತಿ ಅಂತ ಹಿಂಗ ಆಗ್ಬಿಟ್ಟೈತಿ ನನ್ನ ಜೀವನ. ಮಾಡೇನ ಏನೋ ಒಂದು ತಲೆಯಾಗಿತ್ತು, ನಾನು ವಿಡಿಯೋ ಮಾಡ್ಬೇಕಲ್ಲ. ಈಗ ನಾ ಪ್ರತಿಯೊಬ್ರು ವಿಡಿಯೋ ಫೋನ್ ನೋಡೋದ್ರಿಂದ ಅವ್ರು ಬೈತಿದ್ರ. ಬಟ್ ಈಗ ಸ್ಟಾರ್ಟ್ ಮಾಡಿ ನೋಡಾಕತ್ರು ಏನಾಗೋಲ್ಲದು, ಎಲ್ಲಾ ಕಡೆ ಬೈಸ್ಕೋದು ಒಂದಾಗತ್ತೈತಿ. ಹಿಂಗಾಗಿ ಜರ್ನಿ ಮುಂದೆ ಹೋಗ್ಕತ್ತೀವೋ ಇಲ್ಲೇ ಬಿಡ್ತಾನೋ ನನಗೆ ಗೊತ್ತಿಲ್ಲ. ಹಂಗ ಮುಂದೆ ಹೊಕ್ಕತ್ತಿಲ್ಲ ಅನ್ನೋ ಡೌಟ್ ಆಗ್ಬಿಟ್ಟೈತಿ. ಇದು ಯೂಟ್ಯೂಬ್ ಜರ್ನಿ ನಂದು ನಂಗೆ ಸಾಕಾಗ್ಬಿಟ್ಟೈತಿ. ನನಗೂ ಮನಸ್ಸೇ ಇಲ್ಲ. ಈಗ ಒಂದು ತಿಂಗಳ ಹಿಂದೆ ಇದ್ದಿದ್ದೆ ಯೂಟ್ಯೂಬ್ ಜರ್ನಿದೆ, ಈಗ ಮನಸ್ಸೇ ಇಲ್ಲ ನಂಗೆ. ಏನ್ ಮಾಡ್ಲಿಪ್ಪ ದೇವ್ರ, ನನಗೆ ವ್ಯೂಸ್ ಬರ್ತಿಲ್ಲ. ಯಾಕಂದ್ರೆ ನಮ್ಗೆ ವ್ಯೂಸ್ ಬೇಕು, ಬಿಟ್ರೆ ಸಬ್ಸ್ಕ್ರೈಬರ್ ಬೇಕು. ಇವು ಎರಡೂ ಇಲ್ಲ ಅಂದ್ರೆ ಇನ್ಸ್ಟಾ ಬಿಟ್ಟುಗಳ 500 ಬಿಟ್ಟುಗಳ 1000 ಹಿಂಗ ಅದ್ರೊಳಗೆ ಫಾಲೋವರ್ಸ್ ಬರೋದು ಹಿಂಗೆ ಡೌಟ್. ಬಟ್ ವ್ಯೂಸ್ ಬರುತ್ತೆ. ಇದ್ರೊಳಗೆ ವ್ಯೂಸು ಇಲ್ಲ ಸಬ್ಸ್ಕ್ರೈಬರು ಇಲ್ಲ ಅಂದ್ರೆ ಮಾಡಿನ ವೇಸ್ಟ್ ಅಲ್ಲ. ಈ ಕಡೆ ಕೆಲ್ಸನೂ ಮಾಡಿ, ಈ ಕಡೆ ಮನಿದು ಏನೇನ ಮಾಡಿ
ವಿಡಿಯೋ ಮಾಡತ್ತಾನ, ಒಂದ್ ವ್ಯೂಸ್ ಬರವಲ್ಲ ಅಂದ್ರ ಹೆಂಗ ಆಗ್ಬಾರ್ದು. ಅದಾದ್ರೆ ನಾನು 8 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ತಿಂಗಳಿಗೊಂದು ಇಲ್ಲ 2 ದಿನಕ್ಕೊಮ್ಮೆ ವಿಡಿಯೋ ಹಾಕತ್ತೆ. ಬಟ್ ಡೈಲಿ 6 ಗಂಟೆ 7 ಗಂಟೆ 8 ಗಂಟೆ ಇವು 3 ಟೈಮ್ ಒಳಗೆ ಡೈಲಿ ಬರುತ್ತೆ. ಇನ್ನ ಎಲ್ಲಿ ಟಪ್ ಮಾಡೋದಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೋಡ್ತಾರೆ ಈ ಜರ್ನಿ ಸ್ಟಾರ್ಟ್ ಮಾಡ್ಯಾನ. ಬಟ್ ಈ ಇಯರ್ ಅಂದ್ರೆ 1 ಇಯರ್ ನೋಡ್ತಾನೆ. 1 ಇಯರ್ ಒಳಗೆ ಇನ್ಕ್ರಿಮೆಂಟ್ ಅಂದ್ರೆ ಚಲೋ ಆತ, ನೆಕ್ಸ್ಟ್ ಹೋಗುತ್ತೆ. ಇದು 1 ಇಯರ್ ನೋಡಾಕು ನನಗೂ ಡೌಟ್ ಆಗ್ಬಿಟ್ಟೈತಿ, ಆಗವಲ್ಲ, ಸಾಕಾಗಿ ಹೋಗ್ಬಿಟ್ಟಿದೆ. ಓಕೆ ಗಾಯ್ಸ್, ಈಗ ಪೋಸ್ಟಿನ ಬುಕ್ ಕಳ್ದೈತಿ, ಸಿಗತೈತಿಲ್ಲ ಗೊತ್ತಿಲ್ಲ. ಅದಕ್ಕೆ ಮನಿ ಎಲ್ಲ ಇದೆಲ್ಲ ಹರ್ಕೊಂಡ್ ಕುಂದ್ಬಿಟ್ಟಾನ. ಇನ್ನೆಲ್ಲ ತೆಗೆದಿಟ್ಟು ಈಗ ಮನಿ ಕಸ ಹೊಡೋದು, ಸ್ವಲ್ಪ ಚಾ ಕುಡುದು, ಟೈಮ್ ಆದ್ಗಡೆ ನಮ್ಮ ಕೆಲ್ಸಕ್ಕೆ ನಾವು ಹೋಗುದು. ಯಾಕಂದ್ರೆ ಡೈಲಿ ಹೋಗಬೇಕ, ನಾನು ಬಿಡಾಕ್ ಬರಲ್ಲ. ಜವಾಬ್ದಾರಿ ಅನ್ನೋರು ಬಿತ್ತಾನ, ಜವಾಬ್ದಾರಿ ಅಲ್ಲ, ಇದನ್ನ ನೀವು ಮಾಡ್ಕೊಂತ ಹೋಗ್ಬೇಕು ಹೇಳ್ಯಾರ. ನಾನು ಮಾಡ್ಕೊಂತ ಹೋಗುದು, ಇದನ್ನ ನಾ ಮಾಡ್ಬೇಕಂತ ಮಾಡ್ಯಾನ. ಇದು ಆಕತಿಲ್ಲ ನಂಗೆ ಗೊತ್ತಿಲ್ಲ, ಎಲ್ಲ ನಿಮ್ಮ ಕೈಯಾಗ ಐತಿ. ನೋಡೋಣ, ಆದಷ್ಟು ಇದ್ರ ಬಗ್ಗೆ ಸರ್ಚ್ ಆಕತಿ. ಅಂದ್ರೆ ಅಲ್ಲಿ ಇಲ್ಲಿ ಕೇಳ್ತಾನೆ. ಈಗ ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದ್ರ ನೀವು ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ, ಇದನ್ನ ಮಾಡ್ರಿ, ಎಲ್ಲ ಸುಳ್ಳು ವಯಸ್ಸು. ಯೂಟ್ಯೂಬ್ ಒಳಗೆ ಹೆಂಗಂದ್ರೆ ಅವ್ರು ತಕ್ಕ ಅವ್ರು ಹೇಳ್ತಾರ. ಬಟ್ ಯೂಟ್ಯೂಬ್ ಒಳಗೆ ಹಿಂಗ ಮಾಡ್ಪ ಅಂತ ಯೂಟ್ಯೂಬ್ ಮಾಡಿರ್ತಾರ ಚಾನಲ್, ಮೊನಿಟೈಸ್ ಆಗಕ್ಕೆ ಅವ್ರು ಕೇಳ್ಬೇಕಂತದನ್ನ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಇಲ್ಲ ನನಗೆ ಗೊತ್ತಿಲ್ಲ. ನನಗೂ ಸ್ವಲ್ಪ ಬೇಜಾರ ಮಾಡಿಬಿಟ್ಟೇನೆ. ಬುಕ್ ಹುಡುಕರು ಅಂತ ಅಂದ್ರೆ ಐತಿ, ಬುಕ್ ಹುಡುಕರು ಅಂತಲ್ಲ, ನಂದು ಯಾ ಕೆಲಸ ಈಗ ಲೇಟ್. ನಾ ಎಲ್ಲಾರು ಹೋಗ್ಬೇಕನ್ನೋ ಒಂದು ಲೇಟ್, ಏನ ಮಾಡ್ಬೇಕನ್ನ ಲೇಟ್, ಕೆಲ್ಸಗಳು ಕರೆಕ್ಟ್ ಟೈಮ್ ಹೋಗ್ಬೇಕನ್ನ. ಬಟ್ ಯಾಕಂದ್ರೆ ವಿಡಿಯೋ ಸಲುವಾಗಿ ನಾನು ಇವತ್ತು ಹೋಗೋದು ನಾಳೆ ಹಾಕೋದು, ನಾಳೆ ಹೋಗೋದು ನಾಡ್ದು ಹಾಕೋದು, ಹಂಗಾಗಿತ್ತು. ಯಾಕಂದ್ರೆ ಡೈಲಿ ವಿಡಿಯೋ ಮಾಡ್ಬೇಕಲ್ಲ. ನನಗಂಕೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಒಂದು ಡೈಲಿ ವಿಡಿಯೋ ಮಾಡ್ಬೇಕು ನನ್ನ ಜೀವನದ, ಹಂಗಂತಂದು ಮಾಡೇನ. ಇದರಿಂದ ಹೀರೋ ಹಾಕೋನು ಇಲ್ಲ ಮತ್ತು ಜೀರೋನು ಹಾಕೋನು ನನಗೆ ಗೊತ್ತಿಲ್ಲ. ನೋಡೋಣ, ಎಲ್ಲ ಯೂಟ್ಯೂಬ್ ಮಹಿಮೆ ಅನ್ಕೊಂತ ಈಗ ಬುಕ್ ಹುಡುಕುದು, ಇನ್ನಾಟ ಮನಿ ಕಿತ್ತು ದೊಡ್ಡ ಕಸ ಹೊಡೋದು ಹೋಗ್ಬೇಕ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಹೀಗಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಫಾರ್ ವಾಚಿಂಗ್ ಗಾಯ್ಸ್.